ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಸಂತರು, ಶರಣರು ಇವರು ನಮಗೆಲ್ಲರಿಗೂ ಬದುಕುವುದನ್ನು ಕಲಿಸಿದವರು. ನಾವು ಬದುಕನ್ನು ಪಡೆದು ಬಂದೇವಿ. ಈ ಬದುಕನ್ನು ಹೇಗೆ ಬದುಕಬೇಕು ಅನ್ನುವುದನ್ನು ಸಂತರಿಂದ, ಶರಣರಿಂದ ಕಲಿಬೇಕಾಗ್ತದೆ. ನಾವೆಲ್ಲರೂ ಮನುಷ್ಯರು ಬಹಳ ಕಲ್ತೀವಿ, ನಮಗೆಲ್ಲ ಗೊತ್ತೈತಿ ಅಂತ ಅಂತೀವಿ. ಆದ್ರೆ ಈ ಸಾಮಾನ್ಯ ಪ್ರಾಣಿ ಪಕ್ಷಿಗಳಿಗೆ ಹೋಲಿಸಿದ್ರೆ ಮನುಷ್ಯ ಇನ್ನೂ ಬದುಕಾಕನೇ ಕಲ್ತಿಲ್ಲ ಅಂತ ಅನಿಸ್ತದ. ನೋಡ್ರಿ, ಎಷ್ಟೋ ಲಕ್ಷ ಕೋಟಿ ಪಕ್ಷಿ ಪ್ರಾಣಿಗಳದಾವ. ಅವು ಯಾವೂ ನ್ಯಾಯ ಪಂಚಾಯಿತಿ ಮಾಡಿಲ್ಲ, ಅವಕ್ಕೆ ಯಾವಕ್ಕೂ ಕೋರ್ಟ್ ಇಲ್ಲ, ಕಚೇರಿ ಇಲ್ಲ, ಮತ್ತು ಅವು ಯಾವ ಸಾಲಿ ಕಲ್ತಿಲ್ಲ. ಆದರೆ ಈ ಮನುಷ್ಯ ಎಲ್ಲ ಕಲ್ತಾನ, ಆದರೆ ಎಷ್ಟು ನ್ಯಾಯ ಪಂಚಾಯಿತಿಗಳನ್ನು ಮಾಡಿಕೊಂಡ. ಒಂದು ಪಕ್ಷಿ ಪ್ರಾಣಿನೂ ಸಹಿತ ಜೈಲಿಗೆ ಹೋಗಿಲ್ಲ. ಇವು ಮನುಷ್ಯ ಜೈಲಿಗೆ ಹೋಗುವುದನ್ನೇ ತನ್ನ ದೊಡ್ಡತನ ಅಂತ ತಿಳ್ಕೊಳ್ತಾನೆ. ಇವು ಎಂಥವು ಇರಬೇಕು ನೋಡ್ರಿ. ಅವು ಯಾವ ಆರೋಗ್ಯ ಕೆಡಿಸ್ಕೊಳ್ಳೋದಿಲ್ಲ, ಸಂಬಂಧಗಳನ್ನು ಕೆಡಿಸಿಕೊಳ್ಳೋದಿಲ್ಲ. ಮನುಷ್ಯ ಇಷ್ಟೆಲ್ಲ ಓದ್ತಾನ, ಕೇಳ್ತಾನ, ಮತ್ತು ತನ್ನ ದೋಷದಿಂದ ಆತ ಬಳಲ್ತಾ ಇರ್ತಾನೆ. ಇದು ಯಾಕೆ ಹೀಗಾಗ್ತೈತಿ ಅಂದ್ರೆ ನಾವು ಇನ್ನೂ ಸರಿಯಾಗಿ ಬದುಕುವುದನ್ನು ಕಲ್ತಿಲ್ಲ ಅಂತ ಅದರ ಅರ್ಥ. ಅದಕ್ಕಾಗಿಯೇ ನಾವು ಮಹಾತ್ಮರಿಂದ ಬದುಕುವುದನ್ನು ಕಲಿಬೇಕು. ಆ ಜ್ಞಾನ ನಮಗೆಲ್ಲ ಅವರು ಕೊಡ್ತಾರೆ. ನಾವು ವ್ಯಕ್ತಿಗಳನ್ನು ನೋಡಬಾರದು, ಅವರಲ್ಲಿರುವಂಥ ಜ್ಞಾನವನ್ನು ನೋಡಬೇಕು. ವ್ಯಕ್ತಿಗಳು ಬೇರೆ ಬೇರೆ ಇರಬಹುದು, ಆದರೆ ಜ್ಞಾನ ಬೇರೆ ಬೇರೆ ಇರುವುದಿಲ್ಲ. ಈಗ ಮಣ್ಣಿನ ಪಣತೆ ಇರ್ತದ, ಬಂಗಾರದ ಪಣತೆ ಇರಬಹುದು. ಅದರಲ್ಲಿ ಬೆಳಗುವಂಥ ದೀಪ ಏನು ಮಣ್ಣಿಂದು ಅಲ್ಲ ಮತ್ತು ಬಂಗಾರದನೂ ಅಲ್ಲ. ಪಣತೆಗಳು ಹಳಿದಾಗ್ತಾವ, ಹೊಸದಿರ್ತಾವ. ಆದರೆ ಒಳಗಡೆ ಜ್ಯೋತಿ ಅದು ಹೊಸದೈತಿ, ಈ ಜ್ಯೋತಿ ಹಳಿದೈತಿ ಅಂತ ಹಿಂಗೇನ್ರಿ ಅದ ಏನು? 100 ವರ್ಷದ ಪಣತೆ ಅದ ಅಂತ ಹೇಳಬಹುದು. ಆದ್ರೆ ಆ ಪಣತಿ ಒಳಗೆ ಬೆಳಗುವಂತ ಜ್ಯೋತಿ 100 ವರ್ಷದೈತಿ, 1000 ವರ್ಷದೈತಿ ಅಂತ ಯಾರು ಹೇಳ್ತಾರೆ ಏನು? ಪಣತೆಗೆ ಆಯುಷ್ಯ ಅದ, ದೀಪಕ್ಕ ಜ್ಯೋತಿಗೆ ಆಯುಷ್ಯ ಇಲ್ಲ. ಪಣತೆ ನಾಶ ಆಗಿ ಹೋಗ್ತದ, ಆದ್ರೆ ಜ್ಯೋತಿ ನಾಶ ಆಗಿ ಹೋಗುವುದಿಲ್ಲ. ಹಾಗೆ ವ್ಯಕ್ತಿಗಳಿಗೆ ಆಯುಷ್ಯ ಅದ, ಅವರಲ್ಲಿರುವಂಥ ಜ್ಞಾನಕ್ಕೆ ಆಯುಷ್ಯ ಇಲ್ಲ. ವ್ಯಕ್ತಿಗಳು ಇಂದು ಇರ್ತಾರ, ನಾಳೆ ನಾಶ ಆಗಿ ಹೋಗಬಹುದು, ಆದರೆ ಜ್ಞಾನ ನಾಶ ಆಗಿ ಹೋಗುವುದಿಲ್ಲ. ಆ ಜ್ಞಾನವನ್ನು ನಾವೆಲ್ಲ ಕಾಲಕ್ಕೆ ತಕ್ಕಂಗೆ ಪಡೆದುಕೊಳ್ಬೇಕಾಗ್ತದೆ. ನಮಗೊಂದು ದೇವರು ತಲೆ ಕೊಟ್ಟಾನ, ಆ ತಲೆಯಲ್ಲಿ ಜ್ಞಾನವನ್ನು ತುಂಬಬೇಕು. ಅದು ತಲೆ ನಮ್ಮದು ಸಾಫ್ಟ್ವೇರ್ ಇದ್ದಂಗದ. ಅದು ತಲೆಯೊಳಗೆ ಏನು ತುಂಬುತ್ತೀವಿ ಅದೇ ನಮ್ಮ ಮಾತಿನ ಮುಖಾಂತರ ಬರ್ತದ. ತಲೆಯಲ್ಲಿ ಏನು ತುಂಬುತ್ತೀವಿ ಅದೇ ನಮ್ಮ ಕಾರ್ಯಗಳಾಗ್ತದ. ತಲೆಯಲ್ಲಿ ಏನು ತುಂಬುತ್ತೀವಿ ಅದೇ ರೀತಿ ನಮ್ಮ ನಡೆ ಇರ್ತದ. ಯಾಕಂದ್ರೆ ಅದು ನಮ್ಮ ಸಾಫ್ಟ್ವೇರ್ ಅದ. ಅದು ಯಾಕೆ ಮನುಷ್ಯ ಹಂಗ ಮಾತನಾಡ್ತಾನ ತಪ್ಪಾಗಿ ಅಂತಂದ್ರೆ ತಲೆಯಲ್ಲಿ ಅಂತ ಸಾಫ್ಟ್ವೇರ್ ಹಾಕ್ಸ್ಯಾನ.
ಯಾಕೆ ಆತನ ಮಾತಿನಲ್ಲಿ ಬೈಗಳು ಬರ್ತಾವಂತಂದ್ರೆ ಸಾಫ್ಟ್ವೇರ್ ಒಳಗೆ ಖರಾಬ್ ಆಗೈತಿ, ಅದಕ್ಕೆ ಹಂಗ ಮಾತಾಡ್ತಾನ. ಯಾಕೆ ಅವರು ಒಳ್ಳೆಯ ಹಾಡುಗಳನ್ನ ಹಾಡ್ತಾರ, ನಮ್ಮ ಹಾಡುಗಳು ಬರುದಿಲ್ಲ. ಯಾಕೆ ಬರುದಿಲ್ಲ ಅಂದ್ರೆ ನಮ್ದು ಸಾಫ್ಟ್ವೇರ್ ಅಂತದ್ ಹಾಕ್ಸಿಲ್ಲ. ಹಾರ್ಡ್ವೇರ್ ಏನೋ ಎಲ್ಲ ಒಂದೇ ಕಾಣ್ತದ, ಇದು ಬರೀ ಹೊರಗಡೆ ಇರುವಂತ ಹಾರ್ಡ್ವೇರ್. ಇದಕ್ಕೆಲ್ಲ ಪ್ರೇರಣೆ ಕೊಡುದು ಒಳಗಡೆ ಏನದು ತಲಿ ಅದಲ್ಲ, ಆ ತಲೆಯಲ್ಲಿ ಒಳ್ಳೆ ವಿಚಾರಗಳನ್ನು ತುಂಬಬೇಕಾಗ್ತದೆ. ನಾವೇನಂತೀವಿ, ಒಂದು ಸಲ ನಾವು ತಿಳ್ಕೊಂಡ್ ಬಿಟ್ರೆ ಹಾಕಿ ಕೇಳಿಬಿಟ್ಟಿವಿ ಅಂತಂದ್ರೆ ಮುಗಿದು ಹೋಗ್ತೀವಿ, ತಿಳ್ಕೊಂಡಿವಿ ಎಲ್ಲ ಅಂತೀವಿ. ನಾವೇನ್ ತಿಳ್ಕೊಂಡಿವಿ? ಪಾಪ ಅಂತ ದೊಡ್ಡ ವಿಜ್ಞಾನಿ ಆತ ನ್ಯೂಟನ್, ಅವರು ಹೇಳ್ತಾರ, ಅವರಿಗೆ ಎಲ್ಲರೂ ಕೊಂಡಾಡ್ತಿದ್ರಂತ, ನಿಮ್ಮಷ್ಟು ತಿಳಿದವರು ಯಾರೂ ಇಲ್ಲ, ಮತ್ತು ಇನ್ನು ಮುಂದೆ ನಿಮ್ಗಿಂತ ಹೆಚ್ಚು ತಿಳಿದವ್ರು ಯಾರೂ ಬರುದಿಲ್ಲ, ಅಷ್ಟು ತಿಳ್ಕೊಂಡರಿ ನೀವು ಅಂತಿದ್ರಂತ. ಅವರು ಅವಾಗ ಅವ್ರ ಮಾತು ಕೇಳಿ ಅವರು ಹೇಳ್ತಿದ್ರು, ನ್ಯೂಟನ್ ಹೇಳ್ತಿದ್ರಂತ, ವಾಟ್ ಐ ನೋ ಈಸ್ ಎ ಡ್ರಾಪ್, ವಾಟ್ ಐ ಡು ನಾಟ್ ನೋ ಈಸ್ ಎನ್ ಓಷಿಯನ್. ನಾನು ಏನನ್ನ ತಿಳ್ಕೊಂಡನಿ ಅದು ಒಂದು ಹನಿ, ನಾನು ಇನ್ನೂ ಏನೇನು ತಿಳ್ಕೊಂಡಿಲ್ಲಲ್ಲ ಅದು ಇನ್ನೂ ಸಾಗರ್ ಇದ್ದಂಗದ. ಅದು ವಾಟ್ ವಿ ನೋ ಈಸ್ ಎ ಡ್ರಾಪ್, ವಾಟ್ ವಿ ಡು ನಾಟ್ ನೋ ಈಸ್ ಆನ್ ಓಷಿಯನ್ ಅಂತ ನ್ಯೂಟನ್ ಅವರು ಹೇಳ್ತಿದ್ರು. ನೋಡ್ರಿ ಅವರ ಭಾವನೆ ಹೇಗಿರ್ಬೇಕು. ನಾವು ತಿಳ್ಕೊಂಡು ಬಿಟ್ಟಿವಿ, ಈಗ ಮುಗಿದು ಹೋಯ್ತೀನಿ, ನಮಗೇನು ಅಂತದ, ನನ್ನಷ್ಟು ತಿಳಿದವ್ರು ಯಾರದಾರ ಅಂತ ನಾವು ಅಂತೀವಿ. ನನ್ನಷ್ಟು ತಿಳಿದವ್ರು ಯಾರದಾರಂತ ನಮ್ಮಲ್ಲಿ ಬಂತು ಭಾವನೆ ಅಂದ್ರೆ ನಮಗೇನೂ ತಿಳಿದೇ ಇಲ್ಲ ಅಂತ ಅದರ ಅರ್ಥ. ನಾನು ತಿಳಿದದ್ದು ಈಗ ಬಹಳ ಕಡಿಮೆ ಅದ, ಇನ್ನೂ ತಿಳಿಬೇಕಾಗೈತಿ ಅನ್ನುವಂಥ ಭಾವ ಇತ್ತಂದ್ರೆ ಆ ಮನುಷ್ಯ ಇನ್ನೂ ಕಲಿತಾನ. ನಾವು ನೋಡ್ತಿದ್ವಿಲ್ಲ ಅಪ್ಪುಗಳಿಗೆ, ಅಪ್ಪುಗಳು ನೋಡ್ರಿ ಅವರು ಅಷ್ಟು ದೊಡ್ಡ ವ್ಯಕ್ತಿಗಳಿದ್ರು. ಅವರಿಗೆ ಬಹುಶಃ ಗೊತ್ತಿಲ್ಲದೆ ಇರುವುದು ಏನೂ ಇಲ್ಲ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅವರ ಮಾತುಗಳನ್ನ ಲಕ್ಷಾಂತರ ಜನ ಕಿವಿ ಕೊಟ್ಟು ಕೇಳ್ತಿದ್ರು, ಈಗಲೂ ಕೇಳ್ತಾರ, ಅವಾಗೂ ಕೇಳ್ತಿದ್ರು. ಅವರು ಅಷ್ಟು ಎಲ್ಲ ತಿಳ್ಕೊಂಡಿದ್ರು. ಅವರು ಪ್ರಸಾದಕ್ಕದು ಕುಳಿತಾಗ ಅವರು ಗುರುಗಳು ಮಲ್ಲಿಕಾರ್ಜುನ ಅಪ್ಪುಗಳ ಬಗ್ಗೆ ಹೇಳ್ತಿದ್ರಲ್ಲ, ಅವ್ರು ಏನಂತಿದ್ರಂದ್ರೆ, ಮಲ್ಲಿಕಾರ್ಜುನ ಅಪ್ಪುಗಳದೆಂದು ಹೆಸರು ಕರೆತಿದ್ದಿಲ್ಲ ಅವ್ರು ಹೇಳುವವರು, ನಮ್ಮ ಗುರುಗಳಿದ್ರಲ್ಲ ಅವ್ರು ಹಿಂಗಿರ್ತಿದ್ರು ಅಂತ ಹೇಳ್ತಿದ್ರು. ಅವ್ರಿಗೆ ಏನಂತಿದ್ರು ಅಂದ್ರೆ ಗುರುಗಳು ಅಂತಿದ್ರು. ಈಗ ಇವರೇ ಎಲ್ಲರಿಗೂ ಗುರುಗಳಾಗಿದ್ರು. ಆದರೂ ಸಹಿತ ನಮ್ಮ ಗುರುಗಳಿದ್ರಲ್ಲ, ಅಪ್ಪುಗಳಿದ್ರಲ್ಲ, ಅವ್ರು ಇದನ್ನ ಊಟ ಮಾಡ್ತಿದ್ರು, ಹಿಂಗೆ ಹೇಳ್ತಿದ್ರು ಅಂತ ಅಂತಿದ್ರು. ನೋಡ್ರಿ ಅವ್ರದ್ದು ಹೇಗಿರ್ಬೇಕು. ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋದ್ರೂ, ಅಷ್ಟೆಲ್ಲ ಜ್ಞಾನವನ್ನು ಪಡೆದುಕೊಂಡ್ರೂ ಸಹಿತ ಇನ್ನೂ ಶಿಷ್ಯನ ಭಾವ ಅವರ ಮನಸ್ಸಿನೊಳಗೆ ಇತ್ತು. ನಾವು ಒಮ್ಮಿಂದೊಮ್ಮೆ ಗುರು ಆಗಬೇಕಂತ ಬಯಸ್ತೀವಿ. ಯಾರು ನಿಜವಾಗಿ ಮೊದಲು ಖರೆ ಶಿಷ್ಯರಾಗ್ತಾರ ಅವರು ಗುರು ಆಗೋ ಯೋಗ್ಯತೆ ಇರ್ತದ. ನಾವು ಗುರು ಅಂತ ನಾವೇ ಕರ್ಕೊಳ್ಳೋದು, ಆದ್ರೆ ಆ ಗುರು ಆಗೋದು ಬಹಳ ಕಷ್ಟದ ಕೆಲಸ. ಸ್ವಲ್ಪ ತಿಳ್ಕೊಂಡ ಮಾತ್ರಕ್ಕೆ ಆಗೋದಿಲ್ಲ ಅದು. ಇಡೀ ಜೀವನದ ತುಂಬಾ ಕಲಿನೇ ಬೇಕಾಗ್ತದೆ. ನೀವೆಲ್ಲರೂ ಅಂತಿರ್ತೀರಿ, ಬಹಳ ಇವ್ರು ತಿಳ್ಕೊಂಡಾರ ಅಂತ, ಭಾರಿ ತಿಳ್ಕೊಂಡಾರ. ನಾವು ಯಾರು ತಿಳ್ಕೊಂಡವ್ರು? ಅದಕ್ಕೆ ನಾವು ಇಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಹೇಳಿಬಿಟ್ಟಿವಿ,
ನಾವು ಎಲ್ಲಿ ಅಪ್ಪುಗಳ ಜೋಡಿ ನನ್ನ ಫೋಟೋ ಹಾಕ್ಸುವುದಿಲ್ಲ. ಎಲ್ಲಿ ಕಾರ್ಯಕ್ರಮ ಮಾಡಿದ್ರು ಅಪ್ಪುಗಳ ಜೋಡಿ ನನ್ನ ಫೋಟೋ ಹಾಕಬೇಡ್ರಿ ಅಂತ ಹೇಳಿರ್ತೀನಿ ಅವರಿಗೆ. ಇಲ್ಲ ಇವ್ರು ನಿಂಬುದು ಒಂದು ಸ್ವಲ್ಪ ಹಾಕಬೇಕು ಅಂತ ಹೇಳಿದ್ರು. ಅದಕ್ಕೆ ಕೊನೆಗೆ ಒಂದು ಆಪ್ಷನ್ ಕೊಟ್ಟಿವಿ ಅವರಿಗೆ, ಹಾಕುವುದಾದ್ರೆ ನಿಮ್ಮ ಜೋಡಿ ನಂದು ಹಾಕೊಂಡು ಬಿಡ್ರಿ, ಆದ್ರೆ ಅವ್ರ ಜೋಡಿ ಹಾಕಕ್ಕೆ ಹೋಗ್ಬೇಡ್ರಿ ಅಂತ. ಅವ್ರದ್ದು ಹಾಕೋದಾದ್ರೆ ಅವ್ರದ್ದು ಒಬ್ರದೇ ಹಾಕ್ರಿ, ಅವ್ರ ಗುರುಗಳದ್ದು ಅಷ್ಟೇ ಹಾಕ್ರಿ. ನಂದು ಹಾಕೊಳ್ಳೋದಾಯ್ತಂದ್ರೆ ನಿಮ್ಮ ಜೋಡಿ ಹಾಕೊಂಡು ಬಿಡ್ರಿ, ಯಾರು ತಕರಾರು ಮಾಡೋದಿಲ್ಲ. ನಿಮ್ಮನ್ನು ನೋಡ್ಬೇಕಲ್ರಿ, ಇವರೇ ಬರ್ತಾರಂತ ಗೊತ್ತಾಗ್ಬೇಕಲ್ಲ ಅಂತಿದ್ರಿ ಅವರು. ನಾ ಬಂದ ಬಳಕ ಗೊತ್ತೇ ಆಗ್ತದಲ್ಲ, ದಿನಾಲು ನೋಡತಾರ. ಅವ್ರದ್ದು ಅಷ್ಟು ದೊಡ್ಡ ವ್ಯಕ್ತಿತ್ವ. ನಾವು ಶಿಷ್ಯನ ಭಾವ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ಬೇಕು. ಇನ್ನೂ ನಾವು ಕಲಿಬೇಕು ಅನ್ನೋದನ್ನ ಇಟ್ಟುಕೊಂಡಿರ್ಬೇಕು. ಅದು ಹೇಳ್ತಾರಲ್ಲ, ಫೋಟೋ ಹಾಕಕ್ಕೆ ಒಂದು ಕಾಲು ಬರ್ತದ. ಅದು ಓಟ್ ಹಾಕಕ್ಕೆ ಅರ್ಹತೆ ಬೇಕಲ್ಲ. ಓಟ್ ಹಾಕಕ್ಕೆ 18 ವರ್ಷ ಆಗಿರ್ಬೇಕಂತ ಹೇಳ್ತಾರ. ಹಂಗ ಫೋಟೋ ಹಾಕಕ್ಕೂ ಅರ್ಹತೆ ಬೇಕಾಗ್ತದ. ಅದು ಬರ್ತದ. ಅದು ಅಪ್ಪಗಳದ್ದು ಎಷ್ಟು ಅವ್ರದ್ದು ದೊಡ್ಡ ಭಾವ. ಸಣ್ಣ ಒಬ್ಬ ಮನುಷ್ಯ ಬಂದಂದ್ರೂ ಅವನಿಂದ ಏನ್ರ ಕಲೀಲಿಕ್ಕೆ ಸಿಗ್ತತಿ ಅನ್ನುವಂತ ನೋಡ್ತಿದ್ರು. ಒಬ್ಬ ಒಕ್ಕಲಿಗ ಬಂದ, ಒಬ್ಬ ಕಷ್ಟಪಟ್ಟು ದುಡಿಯುವಂತ ಕಾರ್ಮಿಕ ಬಂದ, ಕೂಲಿಕಾರ ಬಂದ ಅಂದ್ರೂ ಅವನಿಂದ ಏನ್ ನಾವು ಕಲಿಬಹುದು ಅನ್ನೋದನ್ನ ಆಲೋಚನೆ ಮಾಡ್ತಿದ್ರು. ಹೀಗೆ ನಮ್ಮ ಸಂತರು ಶರಣರು ಎಲ್ಲ ಕಲಿತು ಬದುಕುವುದನ್ನ ಅವರು ನಮಗೆ ಕಲಿಸ್ತಾರ. ಮನುಷ್ಯ ಏನ್ ತಿಳ್ಕೋಬೇಕು ಅಂದ್ರ, ಇದೇನ್ ನಾವು ನೋಡುವಂತ ಜಗತ್ತದ, ಇದು ಜಗತ್ತು ಸಾಮಾನ್ಯ ಅಲ್ಲ. ಇದು ಒಂದು ದೇವನ ಒಂದು ಪ್ರತಿರೂಪ. ಇದನ್ನೆಲ್ಲ ದೇವರೇ ಸೃಷ್ಟಿ ಮಾಡಿದ್ದು. ಇದು ಮೊದಲು ನಮ್ಮ ತಲೆ ಒಳಗಿರಬೇಕು. ಇದು ಯಾರೋ ಮಾಡಿದ್ದು, ಇದರಲ್ಲಿ ಏನೂ ಉಪಯೋಗ ಇರಲಾರ್ದೈತಿ ಅಂತ ಹೀಗೆ ತಿಳ್ಕೊಳ್ಳೋದಲ್ಲ. ಇದು ದೇವನ ಒಂದು ದಿವ್ಯ ರೂಪ. ಅಲ್ಲಮ ಪ್ರಭುದೇವರು ಒಂದು ಮಾತನ್ನ ಹೇಳ್ತಾರೆ. ಅದು ಕಲ್ಯಾಣದಲ್ಲಿ ಒಂದು ಪ್ರಸಂಗ ನಡೀತದ. ಆ ಸಂದರ್ಭದಲ್ಲಿ ಆ ಮಾತನ್ನ ಹೇಳ್ತಾರೆ. ಒಂದು ಸಲ ಅಲ್ಲಮ ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರರು ಕಲ್ಯಾಣಕ್ಕೆ ಬರ್ತಾರ. ಬಸವಣ್ಣವರ ಮಹಾಮನೆಗೆ ಬಂದರು. ಆ ಸಮಯಕ್ಕೆ ಬಸವಣ್ಣವರು ಒಳಗಡೆ ಪೂಜಾ ಮಾಡ್ಕೋತಿದ್ರು. ಹಡಪದ ಅಪ್ಪಣ್ಣವರು ನೋಡಿದ್ರು ಇವರಿಗೆ. ಅವರು ಒಳಗಡೆ ಹೋಗಿ ಬಸವಣ್ಣವರಿಗೆ ಹೇಳ್ತಾರೆ, ಇಬ್ಬರು ಸಾಕ್ಷಾತ್ ಶಿವ ಸ್ವರೂಪಿಗಳು ಜಂಗಮರು ಬಂದಾರ, ನಮ್ಮ ಮಹಾಮನೆ ಮುಂದದಾರ ಅಂತ ಹೇಳಿದ್ರು. ಬಸವಣ್ಣವರು ಆ ಲಿಂಗ ಯೋಗದಲ್ಲಿ ಆನಂದಿತರಾಗಿದ್ದರು. ಅವರು ಅಪ್ಪಣ್ಣವರಿಗೆ ಹೇಳ್ತಾರೆ, ಕರ್ಕೊಂಡು ಬರ್ರಿ ಒಳಗಡೆ ಅವರಿಗೆ ಅಂತ. ಇವರು ಅಪ್ಪಣ್ಣ ಅವರು ಕರೀಲಿಕ್ಕೆ ಹೋಗ್ತಾರ. ಆದ್ರೆ ಅವ್ರು ಬರುವುದಿಲ್ಲ ಅಷ್ಟು ಸುಲಭವಾಗಿ. ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ, ಯಾರೇ ಕೊಟ್ರಂದ್ರ ಅವ್ರನ್ನ ಕೊಂಡಾಡುವುದು, ಯಾರು ಕೊಡುವುದಿಲ್ಲ ಅವ್ರನ್ನ ಬೈದು ಮತ್ತು ತಮ್ಮ ವ್ಯಸನಕ್ಕಾಗಿ ತಮ್ಮ ಅಶನಕ್ಕಾಗಿ ತಿರುಗಾಡುವಂತ ಜಂಗಮರು ನಾವಲ್ಲ ಅಂತಾರ ಅವರು. ಅದು ಸಾಮಾನ್ಯರ ಕೆಲಸ. ಯಾರ್ಯಾರು ಒಂದಿಷ್ಟು ಕೊಟ್ರಂದ್ರೆ ಅವ್ರನ್ನ ಕೊಂಡಾಡುವುದು, ಯಾರ್ಯಾರು ಕೊಡದಿದ್ರ ಅವ್ರನ್ನ ನಿಂದಿಸುವುದು, ಬೈಯುವುದು ತಮ್ಮ ವ್ಯಸನಕ್ಕಾಗಿ ತಮ್ಮ ಅಶನಕ್ಕಾಗಿ ಇರುವಂತ ಜಂಗಮರ ನಾವಲ್ಲ ಅಂತಾರ ಅವರು. ಇವರು ಮತ್ತೆ ಅಪ್ಪಣ್ಣವರು ಒಳಗಡೆ ಹೋಗ್ತಾರ. ಅಷ್ಟೊತ್ತಿಗೆ ಹೀಗ ನಡೀತಾದ ಅಂತ ಹೇಳಿ ಚನ್ನ ಬಸವಣ್ಣವರಿಗೆ ಗೊತ್ತಾಗ್ತದ. ಅವರು ಬಂದು ಬಸವಣ್ಣವರಿಗೆ ಹೇಳ್ತಾರೆ,
ನೀವು ಅಂಗದ ಮೇಲೆ ಲಿಂಗ ಇರುವವರೆಲ್ಲ ಸಂಗಮನಾಥ ಅಂತ ಹೇಳ್ತಿದ್ರಿ. ಲಿಂಗ ಅಂಗದ ಮೇಲೆ ಯಾರು ಲಿಂಗ ಕಟ್ಕೊಂಡಿರ್ತಾರ ಅವರೆಲ್ಲ ಸಂಗಮನಾಥ ಅಂತ ಹೇಳುವಂತ ಮನಸ್ಥಿತಿ ಇರೋರು ನೀವು. ಇವತ್ತು ನಿಮ್ಮ ಮನೆಗೆ ಸಂಗಮನಾಥನೇ ಬಂದ್ರ ಯಾಕೆ ಈ ಭಾವ ಬಂತು ನಿಮ್ಮಲ್ಲಿ? ನಿಮ್ಮ ಕಣ್ಣು ಅರಿಯದಿದ್ದರೂ ಕರುಳು ಅರಿಯದೆ, ನಿಮ್ಮ ಕಣ್ಣಿಗೆ ಅದು ಕಾಣದಿದ್ರು ನಿಮ್ಮ ಎದೆಗರೆ ಗೊತ್ತಾಗಲಿಲ್ಲ ಏನು ಇವತ್ತ? ಬಹಳ ದೋಷ ಆಗ್ತದ. ನೀವು ಅವ್ರನ್ನ ಹೋಗಿ ಕರ್ಕೊಂಡು ಬರಬೇಕು ಅಂತಾರ. ಅವಾಗ ಬಸವಣ್ಣವ್ರಿಗೆ ಸ್ವಲ್ಪ ಅದು ಜಾಗೃತಿ ಉಂಟಾಗ್ತದ. ಅವ್ರು ಇವ್ರನ್ನ ಕರಿಲಿಕ್ಕೆ ಬರ್ತಾರೆ. ನಂದು ತಪ್ಪಾಯ್ತು, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಅಂತ ಹೇಳ್ತಾರೆ ಬಸವಣ್ಣವ್ರು. ಆ ಬಳಿಕ ನೀವು ಏನು ಹೇಳ್ತೀರಿ ಹೇಳ್ರಿ? ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ. ನೀವೇನು ಹೇಳ್ತೀರಿ ಕೊಡ್ತೀನಿ, ನೀವೇನು ಹೇಳ್ತೀರಿ ಅದನ್ನ ಮಾಡ್ತೀನಿ ಅಂತಾರ. ಅವಾಗ ಅಲ್ಲಮ್ಮ ಪ್ರಭುದೇವ್ರ ಅಂತಾರ, ಏನು ಹೇಳ್ತೀನಿ ಅದನ್ನ ಕೊಡ್ತೀನಿ ಮಾಡ್ತೀನಿ ಅಂತೀಯಲ್ಲ, ಕೊಡಾಕ ನಿಂದೇನದ? ಕೊಡಾಕ ನಿಂದೇನದ? ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮಳೆ, ಬಾಣಸದ ಮನೆ, ಚತುರ್ದಶ ಭುವನಗಳೆಲ್ಲ ಲಿಂಗದೊಡವೆ, ಮೇರುಗಿರಿಗಳೆಲ್ಲ ಪ್ರಮಥರೊಡವೆ, ರಜತಗಿರಿಗಳೆಲ್ಲ ಪುರಾತನರ ಒಡವೆ. ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮಳೆ, ಇದೆಲ್ಲ ತನು ಮನ ಧನಗಳೆಲ್ಲ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು. ನೀನೇನು ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ ಅಂತ ಹೇಳಿದರು. ನೀನು ಹಣ ಕೊಡ್ತೀನಿ ಅಂತೀಯ, ಹಣ ಯಾರ್ದು? ನೀನು ತನು ಕೊಡ್ತೀನಂತಿ, ಶರೀರವನ್ನು ಕೊಡ್ತೀನಂತಿ, ಸೇವೆಗೆ ತನು ಶರೀರ ಯಾರದು? ಅದು ನೀನು ಮನಸ್ಸನ್ನು ಕೊಡ್ತೀನಂತಿ, ಆ ಮನಸ್ಸು ಯಾರದು? ಎಲ್ಲ ಇದು ನಮ್ಮ ಗುಹೇಶ್ವರ ಲಿಂಗದ ಇದು, ಅವನ ಸ್ವತ್ತಿದು. ನೀನು ಕೊಟ್ಟು ಭಕ್ತನಾದೆ ಅಂತ ಹೇಳ್ತೀಯಲ್ಲ, ಏನು ಕೊಟ್ಟು ಭಕ್ತನಾದೆ? ನಿಂದು ಏನ್ರ ಇದ್ರೆ ಕೊಡ್ಬೇಕಲ್ಲ. ಏನು ಕೊಟ್ಟು ಭಕ್ತನಾದೆ? ನೋಡ್ರಿ, ಅವರು ಎಚ್ಚರಿಸಿದರು. ಆ ಒಂದು ಕ್ಷಣದಾಗ ಮಾತ್ರ ಬಸವಣ್ಣವ್ರಿಗೆ ಅದೇನೋ ಒಂದಿಷ್ಟು ಬಂದಂಗಾಗಿತ್ತು. ಅವರು ಮೊದಲಂತೂ ಎಲ್ಲರಲ್ಲೂ ಸಂಗಮನಾಥನನ್ನೇ ಕಾಣುವಂಥವ್ರು. ಮನೆಗೆ ಕಳ್ಳು ಬಂದ್ರು ಸಹಿತ ಕಳ್ಳನಲ್ಲಿ ಸಂಗಮನಾಥನನ್ನು ಕಂಡವರು ಅವರು. ಕಳ್ಳರು ಬಂದ ಆಕಳುಗಳನ್ನು ತೆಗೆದುಕೊಂಡು ಹೋದರು. ಅವಾಗ ಇವರಿಗೆ ಹೇಳಿದರು, ಆಕಳುಗಳನ್ನು ಓದಾರ ಕಳ್ಳರಂತ. ಬಸವಣ್ಣವ್ರು ಹೇಳಿದ್ರು, ಅವ್ರಿಗೆ ಕಳ್ಳರು ಅನ್ಬೇಡ್ರಪ್ಪ, ಆಕಳ ಕಳ್ಳರೆಂದು ಕರಿಬೇಡ್ರಿ ಅವರಿಗೆ. ಇಲ್ಲಿ ಉಂಬರು ಸಂಘ, ಅಲ್ಲಿ ಉಂಬರು ಸಂಘ. ಇಲ್ಲಿ ಉಂಡ್ರು ಅಷ್ಟೇ ಅದ, ಅಲ್ಲಿರುವುದು ಸಂಗಮನಾಥನೇ ಅದಾನ. ಅವ್ರ ಕಳ್ಳರು ಆಕಳುಗಳನ್ನ ಅಷ್ಟೇ ಓದಾರ, ಕರುಗಳನ್ನು ಇಲ್ಲೇ ಬಿಟ್ಟಾರ. ಈ ಕರುಗಳನ್ನಟ್ಟು ಕರ್ಕೊಂಡ ಆಕಳಗತ್ತೆ ಹಚ್ಚಿ ಬರ್ರಿ ಅಂತ ಹೇಳಿದವರು ಅವರು. ಅವ್ರದ ಆ ಭಾವ ಇತ್ತು. ರಾತ್ರಿ ಕಳ್ಳ ಬಂದು ನೀಲಾಂಬಿಕೆಯವರ ಆಭರಣಗಳನ್ನೆಲ್ಲ ತೆಗೆದುಕೊಳ್ಳಿಕ್ಕೆ ಕೈ ಹಾಕ್ತಾನ. ನೀಲಾಂಬಿಕೆಯವರ ಕಳ್ಳ ಅಂತ ಕೈ ಹಿಡಿತಾರೆ. ಇವರು ಅವನ ಕೈ ಬಿಡು, ಅವನ ಕೈ ನೋವಾಗಿತ್ತು. ಕಳ್ಳನ ಮನಿಗೊಬ್ಬ ಬಲು ಗಳ್ಳ ಬಂದಡೆ, ಕೂಡಲ ಸಂಗಮನಲ್ಲದೆ ಬೇರೆ ಇಲ್ಲ. ಕೈ ಬಿಡ ಒಂದು ಅನ್ನುವಂಥ ಭಾವಿತ್ತು ಅವ್ರದ್ದು. ಆದ್ರೆ ಈ ಕ್ಷಣ ನಾನು ಕೊಡುವವ, ನಾನು ಏನ್ರೆ ಮಾಡುವವ ಅನ್ನುವಂಥ ಭಾವ ಬಂದಿತ್ತಲ್ಲ,
ಅದನ್ನ ಅಲ್ಲಮ್ಮ ಪ್ರಭುದೇವರು ಸ್ವಲ್ಪ ತೆಗೆದು ಹಾಕ್ತಾರೆ. ನೋಡ್ರಿ, ಅವ್ರದ್ದು ಇದು ಎಲ್ಲ ಯಾರ್ದು? ಇದು ಎಲ್ಲ ದೇವಂದಿದು. ಏನಿಲ್ಲಿ ಸೂರ್ಯನನ್ನ ನಾವು ತಂದಿಟ್ಟಿವೆ, ಗಾಳಿಯನ್ನ ಬೀಸುವಂಗ ನಾವು ಮಾಡೇವೆ, ಭೂಮಿಯನ್ನ ಬೆಳೆಯುವಂಗ ಮಾಡಿದವರು ಯಾರು? ಸಮುದ್ರದಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ನೀರನ್ನು ತಂದು ಇಲ್ಲಿ ಸುರಿಸುವವರು ಯಾರು? ಕೋಟಿ ಕೋಟಿ ಜೀವರಾಶಿಗಳಿಗೆ ಅನ್ನವನ್ನ ಹಾಕಿ ಸಲುವವರು ಯಾರು? ಅದನ್ನೇ ಕನಕದಾಸರು ಹೇಳಿದ್ರು, ತಲ್ಲನಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ. ಬೆಟ್ಟದ ಮೇಲೆ ಹುಟ್ಟಿಸಿರುವ ವೃಕ್ಷಕ್ಕೆ ಕಟ್ಟೆಯ ಕಟ್ಟಿ ನೀರೆರೆದವರಾರು? ಏನಲ್ಲಿ ಅಷ್ಟು ದೊಡ್ಡ ದೊಡ್ಡ ಅರಣ್ಯಗಳದಾವ, ಆ ಅರಣ್ಯದಾಗಿರುವಂತ ವೃಕ್ಷಗಳಿಗೆ ಗಿಡಗಳಿಗೆಲ್ಲ ಏನು ನೀರು ನಾವೇ ಹಾಕ್ತಿವಿ ಏನು? ಎಷ್ಟು ಅಸಂಖ್ಯ ಜೀವರಾಶಿಗಳದಾವ, ಅವುಗಳಿಗೆಲ್ಲ ಅನ್ನ ಯಾರು ಹಾಕ್ತಾ ಇದಾರ? ನಾವು ಯಾರಿಗರೆ ಒಂದು ತುತ್ತು ಅನ್ನ ಕೊಟ್ಟಿವಿ ಅಂತಂದ್ರೆ, ಸ್ವಲ್ಪ ಕೊಟ್ಟಿವಿ ಅಂತಂದ್ರೆ ದೊಡ್ಡ ದಾನಿಗಳಂತ ಹೆಸರು ಕೊಟ್ಟಿವಿ. ನಮಗ ಯಾರು ಕೊಟ್ಟಾರ? ನಮ್ಮ ಹೊಟ್ಟಿನ ಯಾರೋ ಒಬ್ರು ತುಂಬಸಾಕತ್ಯಾರ, ಅದ್ರೊಳಗೆ ಒಂದು ಸ್ವಲ್ಪ ನಾವು ಕೊಟ್ಟಾಗ ನಾವು ದೊಡ್ಡ ದಾನಿಗಳಂತ ನಾವು ಹಾಕೊಂಡಿವಿ. ನೋಡ್ರಿ, ಇದು ಹೇಗಿರ್ಬೇಕು? ಇದನ್ನ ಒಂದು ಕಲ್ತಾನ ನೋಡ್ರಿ ಮನುಷ್ಯ. ತಾನು ಮಾಡ್ಲಾರದನ್ನ ನಾನೇ ಮಾಡ್ತೀನಿ ಅಂತ ಹೇಳೋದೊಂದು ಕಲ್ತಾನ. ಆದ್ದರಿಂದ ಮೊದಲನೇ ಕೆಲಸ ಏನು ಅಂತಂದ್ರೆ, ಇದೆಲ್ಲ ದೇವನ ಜಗತ್ತ. ಈ ಜಗತ್ತದಲ್ಲಿ ನಾವೆಲ್ಲರೂ ಬಂದೀವಿ, ಆತನ ಆಣತಿಯಂತೆ, ದೇವನ ಆಜ್ಞೆಯಂತೆ ನಾವೆಲ್ಲ ಇಲ್ಲಿ ಜೀವಿಸ್ತಾ ಇದೇವಿ ಅಂತ ನಾವು ಇರಬೇಕು. ಅವಾಗ ಮನುಷ್ಯನಿಗೆ ಸ್ವಲ್ಪ ಸಮಾಧಾನ ಇರ್ತದ. ಯಾರ್ಯಾರ ಕಳ್ರು ಬಂದು ಒಯ್ಯಾಕ ಹತ್ತಿರಂದ್ರೆ ಒಯ್ಲಿ ಅಂತ ಹೇಳುದು ಬೇಡ, ನಮಗೆ ಅಷ್ಟು ದೊಡ್ಡದು ಬರುವುದಿಲ್ಲ. ಆದ್ರೆ ನಾವು ದುಡುದು ಕಷ್ಟಪಟ್ಟು ಗಳಿಸೋಣ, ಲಾಭ ಆಗಲಿ ಅಂತ ಪ್ರಯತ್ನ ಮಾಡೋಣ. ಆ ಪ್ರಯತ್ನದಲ್ಲಿ ಸ್ವಲ್ಪ ಕಡಿಮೆ ಆಯ್ತು, ಹೆಚ್ಚಾಯ್ತು ಅಂದ್ರೆ ತಲೆಗೆ ಹಾಕೊಳ್ಳೋದು ಬೇಡ. ನಾವು ಎಷ್ಟೇ ಉಳಿಸ್ಬೇಕಂತ ಪ್ರಯತ್ನ ಮಾಡಿದ್ರೂ ಅದು ಉಳಿಲಿಲ್ಲ ಅಂತಂದ್ರೆ ಆಯ್ತಪ್ಪ, ಇದು ಶಿವನ ಪ್ರಸಾದ ಅಂತ ಬಿಡೋಣ. ಪ್ರಯತ್ನ ಮಾಡಿ, ಯಾಕೆಂದ್ರೆ ಇದು ದೇವಂದು. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ ಅಂತ ದೇವನನ್ನ ಕೊಂಡಾಡಿದರು. ಆ ದೇವನ ಶಕ್ತಿಯಿಂದ ಇದೆಲ್ಲ ಜಗತ್ತು ನಡೆದಿರುವುದು. ನಮಗೆ ಯಾಕೆ ಕಾಣುವುದಿಲ್ಲ ಅಂತಂದ್ರೆ, ಕಾಣುವ ಆ ಭಾವ ಇರುವುದಿಲ್ಲ. ಕಾಣುವಂತ ಭಾವ ಇತ್ತಂದ್ರೆ ಎಲ್ಲಿ ಬೇಕಾದಲ್ಲಿ ಕಾಣ್ತದ. ನೋಡ್ರಿ, ಅವರು ಗೊಲ್ಲಾಳೇಶ್ವರರು ಎದುರಾಗ ದೇವರನ್ನ ಕಂಡ್ರು, ಕುರಿ ಹಿಕ್ಕಿಯಲ್ಲಿ ದೇವರನ್ನ ಕಂಡ್ರು. ಅವ್ರಿಗೆ ಗೊತ್ತಿರ್ಲಿಲ್ಲ ಏನದು. ಅವರು ಕುರಿ ಕಾಯ್ಕೋಂತ ನಿಂತಿದ್ರು. ಇವರು ಕೆಲವರು ಶ್ರೀಶೈಲಕ್ಕೆ ಹೊಂಟಿದ್ರು. ಅವ್ರು ಹೇಳಿದ್ರು, ನೀವು ಶ್ರೀಶೈಲಕ್ಕೆ ಹೊಂಟರಿ, ನನಗೆ ಬರುವುದಾಗುವುದಿಲ್ಲ, ಆದ್ರೆ ನೀವು ಹೋಗಿ ಬರುವಾಗ ಒಂದು ಲಿಂಗ ತಗೊಂಡು ಬರ್ರಿ ಅಂತಂದ್ರು. ಅವನ ಹತ್ತಿರ ಸ್ವಲ್ಪ ರೊಕ್ಕ ಇತ್ತು, ರೊಕ್ಕನೂ ಕೊಟ್ಟ. ಅವರು ರೊಕ್ಕ ತಗೊಂಡು ಹೋದ್ರು. ಎಲ್ಲ ಶ್ರೀಶೈಲದಾಗ ತಿರುಗಾಡಿದ್ರು, ಮಲ್ಲಿಕಾರ್ಜುನನ ದರ್ಶನ ಮಾಡ್ಕೊಂಡ್ರು, ಬಂದ್ರು. ಇವನು ಬರೋ ದಾರಿ ಒಳಗನೆ ಇದ್ದ ಗೊಲ್ಲಾಳೇಶ್ವರ. ಇವನು ನೋಡಿದಾಗ ಅವಾಗ ಅವ್ರಿಗೆ ಗೊತ್ತಾಯ್ತು, ನಾವು ಲಿಂಗ ತರೋದು ಮರೆತು ಬಂದೀವಿ ಅಂತ. ಆದ್ರೆ ಹುಷಾರಿದ್ರು ಅವರು. ಲಿಂಗ ತರೋದು ಮರೆತು ಬಂದಿದ್ರು. ಅಲ್ಲಿದ ಒಂದು ಕುರಿ ಹಿಕ್ಕಿ ತಗೊಂಡ್ರು. ಅವ ಪಾಪ ಕುರಿ ಕಾಯುವ, ಅವನಿಗೇನು ಗೊತ್ತಾಗ್ತತಿ, ಇದ ಲಿಂಗ ಅಂತ ಕುಡುನು ಅಂತ ತಂದು ಕೊಟ್ರ ಅವರು. ಲಿಂಗ ತಂದ್ರೇನು ಅಂತ ಅವ್ರು ಕೇಳಿದ್ರು ಗೊಲ್ಲಾಳೇಶ್ವರರು. ತಂದಿ ನೋಡಿ, ಐತ್ ನೋಡಿ ಇಲ್ಲಿ ಅಂತ ಇವ್ರು ಕೊಟ್ರು. ಅವನು ದಿನಾಲು ಕುರಿನ ಕಾಯ್ತಿದ್ದ, ಕುರಿ ಹಿಕ್ಕಿ ಅಂತ ಅವನಿಗೆ ಗೊತ್ತಾಗ್ಲಿಲ್ಲ ಏನು, ಅವನು ತಲೆ ಕೆಡಿಸ್ಕೊಳ್ಳಿಲ್ಲ. ಇವರು ಕೊಟ್ಟಾರ ಇದು ಲಿಂಗ ಐತಿ ಅಂತ ತಿಳ್ಕೊಂಡು ಬಿಟ್ಟ, ಇದ ಲಿಂಗ ಅಂತ ತಿಳ್ಕೊಂಡ. ನೋಡ್ರಿ ಹೇಗಿರ್ಬೇಕದು ಶ್ರದ್ಧಾ.
ಆ ಶ್ರದ್ಧೆ ಇತ್ತು ಅಂದ್ರ, ನೋಡುವಂತ ಕಣ್ಣಿತ್ತಂದ್ರ, ಮನುಷ್ಯನಿಗೆ ದರ್ಶನ ಉಂಟಾಯಿತು ಅಂದ್ರೆ ಎಲ್ಲಾ ಕಡೆ ದೇವರೇ ಕಾಣ್ತಾನ. ಈಗ ನಾವು ದೇವರ ಅಲ್ಲದಾನ ಇಲ್ಲಿಲ್ಲ ಅಂತ ಹುಡುಕಾಡ್ಲಿಕ್ಕೆ ಹೋಗ್ತೀವಲ್ಲ, ಎದಕ್ಕೆ ಹೋಗ್ತೀವಿ? ಈಗ ನಾವು ಇಲ್ಲಿ ಬೆಳಕನ್ನ, ಇಲ್ಲಿ ಅದ ಬೆಳಕ, ಹಿಮಾಲಯದೊಳಗನು ಬೆಳಕದ. ಯಾರ ಇಲ್ಲಿ ಅವರು ಹಿಮಾಲಯಕ್ಕೆ ಹೋಗಿ ನಾ ಬೆಳಕು ನೋಡಕ್ ಹೋಗ್ತೀನಿ ಅಂತ ಯಾರೇ ಅಂತಾರೇನು? ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ರೆ ಬೆಳಕು ನೋಡಕ್ ಹೋಗಿದ್ನ್ರಿ ಹಿಮಾಲಯಕ್ಕ ಅಂತಂದ್ರೆ ಅವ್ರು ಹಿಮಾಲಯದವ್ರು ಏನಂತಾರ? ಮತ್ತೆ ಇಂಡಿಯಾಗ ಬೆಳಕಿರ್ಲಿಲ್ಲ ಏನು? ನಿಮ್ಮ ಮನೆಯಾಗ ಬೆಳಕಿಲ್ಲ ಏನು? ಇತ್ತು ಬೆಳಕು ಅಲ್ಲಿನ, ಮತ್ತೆ ಇಲ್ಲಿ ಯಾಕೆ ಬಂದ್ರೆ? ಅಲ್ಲಿ ಕಂಡಿಲ್ಲ, ಅದಕ್ಕೆ ಬಂದೀವಿ ಅಂತ. ಹೆಂಗ ಈ ಬೆಳಕು ಎಲ್ಲಾ ಕಡೆ ಅದ ಅಲ್ಲ, ಹಂಗ ದೇವ್ರುನು ಎಲ್ಲಾ ಕಡೆ ಅದಾನ. ಬೆಳಕಿನ ರೂಪನೇ ಇದೆಲ್ಲ ಜಗತ್ತು ಹೆಂಗ ಆಗ್ಯದ, ಹಂಗ ದೇವನ ರೂಪ ಎಲ್ಲ ಇರೋದು. ವಿಷ್ಣುಮಯ ಜಗ ವೈಷ್ಣವಾಂಚ ಧರ್ಮ, ಭೇದಾಭೇದ ಭ್ರಮ ಅಮಂಗಳ. ತುಕಾರಾಮ್ ಮಹಾರಾಜರು ಹೇಳ್ತಾರೆ, ವಿಷ್ಣುಮಯ ಜಗ, ಇದೆಲ್ಲ ವಿಷ್ಣುಮಯ ಅದ. ನಾವು ಭೇದ ಮಾಡ್ತೀವಲ್ಲ, ಅದೇ ಅಮಂಗಳ. ಭೇದಾಭೇದ ಅಮಂಗಳ. ನೋಡ್ರಿ ಅದು ಹೇಗಿರ್ಬೇಕು. ಐಕಾಜಿ ಭಕ್ತ ಭಾಗವತ करालतर हित सत्य करा, कुणाही जीवाचा न घडो मत्सर, ವರ್ಮ ಸರ್ವೇಶ್ವರ ಪೂಜನಾಚೆ. ನೀನು ಏನಾದ್ರೂ ಪೂಜೆ ಮಾಡುವುದಿತ್ತು ಅಂದ್ರೆ ಯಾರಾದ್ರಿಗೆ ತೊಂದರೆ ಕೊಡಬೇಡ, ಒಳ್ಳೆಯದನ್ನು ಮಾಡು, ಹಿತವನ್ನು ಮಾಡು ಎಲ್ಲರಿಗೂ. करायचं असेल तर सत्य हित सत्य करा, कुणाही ಜೀವಾಚ ನ ಘಡೋ ಮತ್ಸರ, ಯಾರೊಂದಿಗೂ ಮಾತ್ಸರ್ಯವನ್ನ ಮಾಡಬೇಡ. ಯಾಕಂದ್ರೆ ಎಲ್ಲರೂ ದೇವನ ಅಂಶನೇ. ಸರ್ವೇಶ್ವರ ಪೂಜನಾಚೆ, ನೀನು ನಿಂದ ಕೈಗೆ ಬಲಗೈಗೆ ನೋವಾದ್ರೂ ನಿನಗ ನೋವಾದಂಗ, ಎಡಗೈಗೆ ನೋವಾದ್ರೂ ನಿನಗ ನೋವಾದಂಗ, ಹಾಗೂ ಉಳಿದವರಿಗೆ ಬೈದ್ರೆ ನಿನಗ ಬೈಕೊಂಡಂಗ, ಉಳಿದವರಿಗೆ ಕೆಟ್ಟದ್ದನ್ನು ಮಾಡಿದ್ರೆ ನಿನಗ ಮಾಡಿದಂಗ. ಯಾಕೆ ಎಲ್ಲರೂ ದೇವನ ಸ್ವರೂಪನೇ ಅದಾರ ಅಂತ ಅವರು ಹೇಳಿದರು. ನೋಡ್ರಿ ಅವ್ರದೆಲ್ಲ ಮಹಾತ್ಮರದು ಹೇಗದ. ದೇವ ಎಲ್ಲ ಕಡೆ ಅದಾನು ಅಂತ ನಾವು ಇಟ್ಟುಕೊಳ್ಳೋದು. ಇದು ನನ್ನ, ಅದು ಆ ಒಂದು ದೃಷ್ಟಿ ಬರಬೇಕು ಮನುಷ್ಯನಿಗೆ. ಅದು ಒಂದು ರೀತಿ ಹುಚ್ಚತನ ಇದ್ದಂಗನೆ. ಈಗ ಹುಚ್ಚ ಹಿಡ್ದೈತಿ ಅಂತಾರಲ್ಲ, ಈಗ ನಮಗೂ ಹುಚ್ಚ ಹಿಡ್ದಂಗನೆ ಇದು. ಇಂಥ ತಂಡ್ಯಾಗ ಬಂದು ಕೂಡ್ತೀವಿ ಅಂದ್ರೆ ಹುಚ್ಚರೇ ಕೂಡ್ತಾರ, ಶಾಣ್ಯಾರ ಯಾರು ಕೂಡ್ತಾರ? ಈಗ ಹೆಂಗ ಸಂಸಾರದ ಹುಚ್ಚ ಹಿಡ್ದಿರ್ತದಲ್ಲ, ಗಳಿಸೋದು ಹುಚ್ಚ ಹಿಡ್ದಿರ್ತದ, ಅವನಿಗೆ ಕುಳಿತ್ರ ನಿಂತ್ರ ಹಗಲ ರಾತ್ರಿ ಉಣ್ಣೋದಿಲ್ಲ ತಿನ್ನೋದಿಲ್ಲ, ಬರೇ ಗಳಿಸಿದ್ದು, ಸಂಸಾರ ಮಾಡಿದ್ದು ಅಂತಿರ್ತದಲ್ಲ. ಯಾಕ ಹುಚ್ಚ ಹಿಡ್ದದ, ಹೊರಗಿಂದ ಯಾವುದೂ ಗೊತ್ತಾಗೋದಿಲ್ಲ. ಹಾಗದು ಸಾಂಸಾರಿಕ ಹುಚ್ಚ, ಇದು ನಮ್ಮದು ಪಾರಮಾರ್ಥಿಕ ಹುಚ್ಚ. ಅವರು ನಮ್ಮ ದೃಷ್ಟಿ ಒಳಗೆ ಹುಚ್ಚರು ಕಾಣ್ತಾರ, ಅವ್ರ ದೃಷ್ಟಿಯಾಗ ನಾವು ಹುಚ್ಚರೇ. 9 ಡಿಗ್ರಿ ಅದ ಅಂತ ಹೇಳ್ತಾರ ಅವ್ರು. ಬೆಚ್ಚಿ ಬಿದ್ದ ವಿಜಯಪುರ ತಂಡಿಗೆ ಯೂಟ್ಯೂಬ್ದಾಗ ಕೇಳಿನೂ ನಾವೆಲ್ಲರೂ ಕೂಡ್ತೀವಿ ಅಂತಂದ್ರ ಹುಚ್ಚುತನ ಅಲ್ಲೇನಿದು. ಶೀತಗಾಳಿಗೆ ಬೆಚ್ಚಿ ಹೋದ ವಿಜಯಪುರ, ದಾಖಲೆಯ ತಾಪಮಾನ 9 ಡಿಗ್ರಿ ಸೆಲ್ಸಿಯಸ್. ಹಾಗ ಆಧ್ಯಾತ್ಮಿಕ ಒಂದು ಹುಚ್ಚು ಅವ್ರಿಗೆ ಹಿಡಿದಿತ್ತು. ನಮ್ಮೆಲ್ಲ ದಾರ್ಶನಿಕರಿಗೆ, ಶರಣರಿಗೆ, ಸಂತರಿಗೆ ಅವರು ಎಲ್ಲ ಕಡೆ ದೇವನನ್ನ ಕಂಡ್ರು. ಎಲ್ಲಿಲ್ಲ ದೇವರು. ಒಬ್ಬ ಸಣ್ಣ ಬಾಲಕಿ ಇದ್ದಳು. ಆಕೆ ಅವರ ತಾಯಿ ದೇವ್ರ ಮೇಲೆ ಭಕ್ತಿ ಇಟ್ಟಿರುವಳು, ನಂಬಿಕೆ ಇಟ್ಟಿರುವಳು. ಸಣ್ಣ ಬಾಲಕಿಗೆ
ಹಾರ್ಟ್ದ ಸಮಸ್ಯೆ ಆಯಿತು. ಎಲ್ಲ ಕಡೆ ತೋರಿಸಿದ್ರು, ಏನೂ ಗುಣ ಆಗಲಿಲ್ಲ. ದೊಡ್ಡ ಡಾಕ್ಟರ್ ಹತ್ತಿರ ಕರ್ಕೊಂಡು ಹೋದರು. ಆಕೆಗೆ ಅದು ಹಾರ್ಟ್ ನಾಡಿಗಳೆಲ್ಲ ಬ್ಲಾಕ್ ಆಗಿದ್ದು ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು. ಅವಾಗ ಆಯಿತು ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡ್ರು. ಎಂದ ಆಪ್ರೇಷನ್ ಮಾಡೋದಿತ್ತು ಅಂದು ಹೋದ್ರವರು. ಆ ಹುಡುಗಿ ಸಣ್ಣ ಬಾಲಕಿ, ಆಕೆ ಆ ಡಾಕ್ಟ್ರಿಗೆ ಒಂದು ಮಾತನ್ನು ಹೇಳ್ತಾಳೆ. ಇನ್ನೂ ಆಪ್ರೇಷನ್ ಪ್ರಾರಂಭ ಆಗೋದಿತ್ತು. ಅವಾಗ ಹೇಳಿದಳು ಆಕೆ, ಡಾಕ್ಟರ್, ನೀವು ಈಗ ನನ್ನ ಎದೆಯನ್ನು ಹರಿಯವ್ರದರಿ ಅಂತ ಕೇಳೀನಿ ನಾನು. ಮತ್ತು ನಮ್ಮ ತಾಯಿ, ನಮ್ಮ ಅವ್ವ, ನಾನು ದೇವ್ರು ಎಲ್ಲದಾನ ಅಂತ ಕೇಳಿದಾಗೆಲ್ಲ ದೇವ್ರು ನಿನ್ನ ಎದ್ಯಾಗದಾನ ಅಂತ ಹೇಳ್ತಾಳ. ಈಗ ನೀವು ಎದೆಯನ್ನ ಹರಿತೀರಿ, ಹರಿದಾಗ ನಿಮಗೆ ದೇವ್ರು ಕಂಡಿದ್ದಂದ್ರ ಆ ಬಳಿಕ ನನಗೆ ಹೇಳಬೇಕು ಅಂತಾಕಿ ಹೇಳಿದಳು. ಅವಾಗ ಅವರು ದೊಡ್ಡ ಡಾಕ್ಟರ್ ಇದ್ರು. ಈ ಸಣ್ಣ ಹುಡುಗಿ ಹಿಂಗೆ ಹೇಳ್ತದ, ಆಯ್ತು ಹೇಳ್ತೀನಿ ನಿನಗ ಅಂತಂದ್ರು. ಆಪರೇಷನ್ ಪ್ರಾರಂಭ ಆಯ್ತು. ಅದು 3-4 ತಾಸು ಒಳಗೆ ಆಪರೇಷನ್ ನಡೀತು. ಆದ್ರೆ ಎಲ್ಲಿ ಒಳಗಡೆ ರಕ್ತ ಸಂಚಾರ ಇಲ್ಲ. ಡಾಕ್ಟರ್ಗೆ ಅನಿಸ್ತು, ಇನ್ನಿದು ಫೇಲ್ ಆಗ್ತದ, ನಾವು ಏನೇ ಪ್ರಯತ್ನ ಮಾಡಿದ್ರು ಉಳಿಯುವುದಿಲ್ಲ. ಅವಾಗ ಆ ಸಮಯಕ್ಕೆ ಹುಡುಗಿ ಹೇಳಿದ ಮಾತು ಅವರಿಗೆ ಡಾಕ್ಟರ್ಗೆ ನೆನಪಾಯ್ತು. ಈಗ ಆ ಹೆಣ್ಮಗಳಂತೂ ಆಕೆ ಚಿಕಿತ್ಸೆ ಅಲ್ಲದ, ಆಕೆಗೆ ಏನೂ ಗೊತ್ತಿಲ್ಲ. ಬಾಲಕಿ ಹೇಳ್ಯಾಳ ಏನು ಅಂದ್ರೆ, ದೇವ್ರು ನನ್ನ ಹೃದಯದೊಳಗೆ ಇದ್ದ ಅಂದ್ರ ಹೇಳಂತ ಹೇಳ್ಯಾಳ. ಇನ್ನು ಆಕೆಗೆ ಏನು ಹೇಳುವುದು, ನೋಡೋಣ, ಒಂದು ಪ್ರಯೋಗ ಮಾಡೋಣ ಅಂತ ತಿಳಿದ ಡಾಕ್ಟರ್ ಏನ್ ಮಾಡ್ದ, ಅಲ್ಲೇ ಕೈ ಜೋಡಿಸಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ದೇವ್ರೇ, ನೀನು ನಿಜವಾಗ್ಲೂ ಈ ಹುಡುಗಿಯ ಹೃದಯದೊಳಗೆ ಇದ್ದಿ ಅಂದ್ರ ಈಕೆಯನ್ನ ಬದುಕಿಸುವಂಗ ಮಾಡು ಅಂತ ಸ್ವಲ್ಪ ಪ್ರಾರ್ಥನೆ ಮಾಡಿದ ಬಳಿಕ ಆತ ಮತ್ತೊಂದಿಷ್ಟು ನೋಡ್ತಾನ. ಅಲ್ಲಿ ಸ್ಪಂದನ ಇತ್ತು, ರಕ್ತ ಸಂಚಾರ ಶುರು ಆಗಿತ್ತು. ಅವಾಗ ಅವ್ರಿಗೆ ಅನಿಸ್ತು ಈಕೆ ಇನ್ನು ಬದುಕ್ತಾಳ ಅಂತ. ಆಪರೇಷನ್ ಯಶಸ್ವಿ ಆಯ್ತು. ಆ ಬಳಿಕ 1-2 ದಿವಸ ಕಳೆದ ಬಳಿಕ ಗುಣ ಆಯ್ತು. ಆ ಹುಡುಗಿ ಡಾಕ್ಟರ್ಗೆ ಕೇಳಿದಳು, ನಿಮಗೆ ಮೊದಲು ಹೇಳಿದ್ದೆಲ್ಲ ನಾನು, ಎದೆಯನ್ನ ಹರಿದಿದ್ರಿ, ಅಲ್ಲಿ ನಿಮಗೆ ದೇವರ ಕಂಡೇನು ಅಂತ ಕೇಳಿದಳು. ಅವಾಗ ಆತ ಹೇಳಿದ, ಹೌದು ಕಂಡ ಅಂತ. ನಿಮ್ಮ ತಾಯಿ ಹೇಳಿದ್ದದು ಸತ್ಯ ಅದ, ದೇವರು ನಿನ್ನ ಎದೆ ಒಳಗದಾನ. ಇಷ್ಟೇ, ಅವನನ್ನ ಈ ಕಣ್ಣಿನಿಂದ ನೋಡಾಕ ಬರೋದಿಲ್ಲ, ಅವನನ್ನ ಹೃದಯ ಕಣ್ಣಿನಿಂದನೇ ನೋಡ್ಬೇಕಾಗ್ತದ. ಈ ಕಣ್ಣುಗಳಿಗೆ ಎಲ್ಲಾ ನೋಡುವ ಸಾಮರ್ಥ್ಯ ಇಲ್ಲ. ಈಗ ನಮ್ಮ ಶರೀರ ಕಾಣ್ತದ, ಒಳಗಿರುವಂತ ಜೀವ ಏನ್ರೆ ಕಾಣ್ತದ ಏನು ಈ ಕಣ್ಣಿನಿಂದ. ನಾವು ಕೈ ಅದ, ಕಾಲದ, ಬಣ್ಣದ, ಶರೀರ ಇಷ್ಟು ಎತ್ತರದ, ಇದನ್ನೆಲ್ಲ ಈ ಕಣ್ಣುಗಳು ನೋಡ್ತಾವ. ಆದ್ರೆ ಒಳಗಡೆ ಜೀವಂತದ ಅಲ್ಲ. ಆ ಜೀವ ಏನ್ರೆ ಈ ಕಣ್ಣಿನಿಂದ ನೋಡೇವೇನು ನಾವು? ಅದನ್ನ ಕಣ್ಣಿನಿಂದ ನೋಡಾಕ ಬರುವುದಿಲ್ಲ, ನಮ್ಮಿಂದನೇ ನೋಡ್ಬೇಕು. ಹಂಗ ದೇವನನ್ನ ಈ ಕಣ್ಣಿನಿಂದ ನೋಡುವುದಲ್ಲ, ಹೃದಯ ಕಣ್ಣಿನಿಂದ ನೋಡಿದೀವಿ ಅಂತಂದ್ರೆ ಎಲ್ಲಾ ಕಡೆ ದೇವ್ರು ಕಾಣ್ತಾನೋ. ದೇವರು ಇರ್ಲಾರ್ದಂತ ಸ್ಥಳ ಎಲ್ಲಿದ? ಇದು ಮೊದಲನೇದು, ದೇವನ ಇದೊಂದು ವಿಸ್ತಾರ ರೂಪ. ಇದು ಕರ್ತಾರನ ಕಮ್ಮಟ. ಕರ್ತಾರ ಅಂದ್ರೆ ಕೆಲಸ ಮಾಡುವಂತವ, ಅವನ ಕಮ್ಮಟ. ಇದು ಕರ್ಮಶಾಲೆ, ಬಾನಸದ ಮನೆ, ಅಡಿಗೆ ಮನೆ. ಇದು ಜಗತ್ತ ಯಾರದ ಅಡಿಗೆ ಮನೆ? ದೇವನ ಅಡಿಗೆ ಮನೆ. ಅಚ್ಚಿನ ಮೊಳೆ, ಇಲ್ಲೆಲ್ಲ ಪಡಿಯಚ್ಚುಗಳನ್ನು ದೇವರು ತಯಾರು ಮಾಡ್ತಾ ಇದ್ದಾನ. ಬೇರೆ ಬೇರೆ ರೂಪಗಳನ್ನು ತಯಾರು ಮಾಡ್ತಾ ಇದ್ದಾನ. ಎಷ್ಟು ಜೀವಿಗಳದಾವ ಅಷ್ಟು ಆಕಾರಗಳು, ಅಷ್ಟು ವಿನ್ಯಾಸಗಳು, ಒಂದ್ರಂಗ್ ಒಂದಿಲ್ಲ.
ಯಾರು ತಯಾರು ಮಾಡ್ತಾ ಇದಾರ? ದೇವ್ರು ತಯಾರು ಮಾಡ್ತಾ ಇದಾನ. ಅಡಿಗೆ ಯಾರು ಮಾಡ್ತಾ ಇದಾರ? ದೇವ್ರು ಮಾಡ್ತಾ ಇದಾನ. ನೋಡ್ರಿ, ಲಿಂಬಿ ಹಣ್ಣು ಅದು ಇದ ಮಣ್ಣಿನಾಗನ ಬೆಳೆಯುವುದು. ಬಾಳೆಹಣ್ಣು ಅದು ಇದ ಮಣ್ಣಿನಾಗನೆ. ಮಾವಿನ ಹಣ್ಣು ಅದು ಇದೇ ಮಣ್ಣು ಒಂದೇ, ನೀರು ಒಂದ, ಆಕಾಶ ಬಿಸಿಲು ಬೆಳಕುನು ಒಂದೇ. ಆದ್ರೂ ಒಂದು ಹುಳಿ ಆಗ್ತದ, ಒಂದು ಸಿಹಿ ಆಗ್ತದ, ಒಂದು ಒಗರು ಆಗ್ತದ. ಹೆಂಗ್ ಮಾಡ್ತಿರ್ಬೇಕು ದೇವರ ಎಲ್ಲ ಇದನ್ನ. ನಾವು ಒಂದು ಪದಾರ್ಥ ತಯಾರು ಮಾಡಿದೀವಿ ಅಂದ್ರೆ ಇದು ಇಂಡಿಯನ್ ಡಿಶ್ ಅಂತ ಹೆಸರು ಕೊಡ್ತೀವಿ. ಇದು ಉತ್ತರ ಕರ್ನಾಟಕದ ಅಡುಗೆ, ಇದು ದಕ್ಷಿಣ ಕರ್ನಾಟಕದ ಅಡುಗೆ, ನಮ್ಮ ಎಲ್ಲ ಹೆಸರು ಕೊಟ್ಟಿವಿ. ಆದ್ರೆ ಅವ ಮೊದಲು ತಯಾರು ಮಾಡಿರ್ತಾನೆ ದೇವರು. ಮೊದಲೆಲ್ಲ ಇವು ದೇವನ ಪದಾರ್ಥಗಳು ಅಡುಗೆ, ಆ ಬಳಿಕ ನಮ್ಮ ಎಲ್ಲರೂ ಹೆಸರು. ನೋಡ್ರಿ, ಹೂ ಹೆಂಗ ತಯಾರು ಮಾಡ್ಯಾನ ದೇವರು. ಮನುಷ್ಯ ಪ್ಲಾಸ್ಟಿಕ್ದು ತಯಾರು ಮಾಡ್ಯಾನ, ಅವು ಸಹಿತ ಹಿಂಗಾಗಿಲ್ಲ. ಎಷ್ಟು ಅದ್ಭುತ ತಯಾರು ಮಾಡ್ತಾನೆ ಎಲ್ಲ. ಪ್ರತಿ ಕ್ಷಣ ಹೊಸ ಹೊಸ ವಸ್ತುವನ್ನ ತಯಾರು ಮಾಡ್ತಾನೆ. ಎಲ್ಲದರಲ್ಲಿ ಎಷ್ಟು ಸವಿಯನ್ನು ತುಂಬ್ಯಾನ. ಇದನ್ನೆಲ್ಲ ನೋಡಿದಾಗ ಇದು ದೇವನ ಜಗತ್ತ, ಇದು ದೇವನ ಸಾಮ್ರಾಜ್ಯ. ಇಲ್ಲಿ ನಾವು ಆನಂದದಿಂದ ಇರಬೇಕು. ನಮ್ಮನ್ನ ದೇವರು ಅತಿಥಿಗಳನ್ನಾಗಿ ಈ ಜಗತ್ತಿಗೆ ಕರೆಸ್ಯಾನ. ನಾವೇನ್ರ ಮಾಡಾಕ ಬಂದಿಲ್ಲ ಇಲ್ಲಿ. ದೇವನ ಗೆಸ್ಟ್, ದೇವನ ಅತಿಥಿಗಳು ನಾವೆಲ್ಲರೂ. ಅತಿಥಿಗಳಂಗ ಇದ್ದು ಸ್ವಲ್ಪ ದಿವಸಗಳವರೆಗೆ ಸಂತೋಷದಿಂದ ಇದನ್ನೆಲ್ಲ ನೋಡಿ ಅನುಭವಿಸಿ ಆನಂದ ಪಡುವುದು. ಕೊನೆಗೆ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಧನ್ಯವಾದವನ್ನ ಹೇಳುವುದು. ಇಷ್ಟೇ ನಾವು ಮಾಡಬೇಕಾಗಿರುವುದು. ಇಲ್ಲಾಂದ್ರೆ ನಾ ಮಾಡ್ತೀನಿ ಅಂತ ಮನುಷ್ಯ ತಲೆಯಾಗ ಹಾಕೊಂಡ ಅಂದ್ರೆ ಬಹಳ ತ್ರಾಸ ಆಗ್ತದ. ಯಾರ್ದೋ ಮನಿಯೊಳಗೆ ಅದೇವಿ ಅಂತಂದ್ರೆ ತ್ರಾಸ ಆಗ್ತದ. ದೇವನ ಮನಿಯೊಳಗೆ ನಾವಿರೋದು, ದೇವನ ಜಗತ್ತಿನಲ್ಲಿ ನಾವಿರೋದು ಅನ್ನುವಂಥ ಭಾವ ಬಂತು ಅಂದ್ರೆ ಆತ ಆನಂದದಿಂದಿರ್ತಾನ. ಇದು ಒಂದು ನಾವೆಲ್ಲ ಸಂತ ಮಹಂತರಿಂದ ಕಲಿಯುವಂಥದ್ದು. ಇವತ್ತು ನೀವು ಎಲ್ಲ ಮನೆಗೆ ಹೋಗ್ತೀರಿ. ಮನೆಗೆ ಹೋದ ಬಳಿಕ ಇದು ಮನಿ ಮ್ಯಾಲ ಹೇಳೋದು ಇದು ನಂಬುದು ಅಂತ. ಯಾರು ಕೇಳಿದ್ರಂದ್ರೆ ಮ್ಯಾಲ ಇದು ಯಾರ ಮನಿ ಅಂದ್ರೆ ನಮ್ಮ ಮನಿ ಅನ್ನೋದು. ಒಳಗಡೆ ಗೊತ್ತಿರಬೇಕು ಇದು ದೇವ್ರ ಮನಿ ಅಂತ. ಇದೆಲ್ಲ ವ್ಯಾಪಾರ, ಉದ್ಯೋಗ, ಹೊಲ, ಮನಿ ಎಲ್ಲ ದೇವನದು. ಮ್ಯಾಲ ಯಾರ ಕೇಳಿದ್ರಂದ್ರೆ ನಂಬುದು. ಈ ಭಾವ ಮನುಷ್ಯನಿಗೆ ಬರಬೇಕು. ಆತ ಪ್ರತಿ ಕ್ಷಣ ಸಂತೋಷದಿಂದ ಇರ್ತಾನೆ. ಇವತ್ತಿದು ಒಂದು ಎಲ್ಲವೂ ದೇವನದು ಅಂತ ತಿಳ್ಕೊಳ್ಳೋದು. ಮತ್ತೆ ನಾಳೆ ಏನು ಅಂತ ಪ್ರಶ್ನೆ ಬರ್ತದಲ್ಲ, ನಾಳಿದು ಈಗ ವಿಚಾರ ಮಾಡಬಾರದು. ನಾಳೆ ಬಂದಾಗೆ ನೋಡ್ಬೇಕು. ನಾಳೆ ತನ ಯಾಕೆ ವಿಚಾರ ಮಾಡಬೇಕು? ಅದಕ್ಕೆ ನಾಳೆ ಒಂದು ವಿಷಯವನ್ನ ನೋಡೋಣ. ಏನಂದ್ರೆ ಇವತ್ತು ಪ್ರಸಾದ ಏನದ ಶಿರಾ. ಅದನ್ನೇನು ಬಿಡುದಿಲ್ಲ ಕಾಣ್ತದ. ಎಲ್ಲರಿಗೆ ಇಷ್ಟು ಜನರಿಗೆ ಮಾಡಿಸ್ಬೇಕಲ್ಲ ಬೆಳಗ್ಗೆ. ಬಹಳ ವಿಶೇಷ. ನೀವೆಲ್ಲರೂ ಸಾವಕಾಶವಾಗಿ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ನಾಳೆ ಬನ್ನಿ. ನಮಸ್ಕಾರ.